ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗು ಭಾನುವಾರ, ಇವತ್ತು ಜನವರಿ 11 ಡೇಟು. ಇವತ್ತು ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ನು, ಸಿಂಪಲ್ ಸೆಲೆಬ್ರೇಷನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ನೋಡಿ, ಬೆಳಗ್ಗೆನೇ ನಮ್ಮ ಮನೆ ಮುಂದೆ ನವಿಲುಗಳು ಬಂದಿದೆ. ಎಷ್ಟೊಂದು ಬಂದಿದ್ದಾವೆ, ಅದು ಎಷ್ಟು ಹತ್ರದಿಂದ ಯಾವಾಗಲೂ ಬರುತ್ತೆ. ಜಾಸ್ತಿ ಇದೆ ನಮ್ಮ ಕಡೆ ನವಿಲುಗಳು ನೋಡಿ, ಎಷ್ಟೊಂದಿದ್ದಾವೆ. ಇವತ್ತು ಭಾನುವಾರ ಆಗಿರೋದ್ರಿಂದ, ಮಕ್ಳಿಗೆ ಸ್ಕೂಲ್ ರಜೆ ಇರೋದ್ರಿಂದ ಬೇಗ ಟಿಫನ್ ಬೇಗ ಮಾಡಬೇಕು ಅಂತ ಏನಿಲ್ಲ, ಲೇಟಾಗೆ ಮಾಡೋಣ ಅಂತ ಒಂದು ಅರ್ಧ ಗಂಟೆ 1 ಅವರ್ ಈ ನವಿಲುಗಳನ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಮನೆ ಮುಂದೆನೇ. ನಮ್ಮ ಮನೆ ಮುಂದೆ ಹೊಲ ಇದೆಯಲ್ಲ, ಆ ಹೊಲದಲ್ಲಿ ಎಷ್ಟೊಂದು ಬೆಳಗ್ಗೆ ಮತ್ತು ಸಂಜೆ ನೋಡಿ ಬಂದು ಮತ್ತೆ ಟಿಫನ್ಗೆ ಪಾಲಕ್ ಚಪಾತಿ, ಬೀಟ್ರೋಟ್ ಪಲ್ಯ, ಪ್ಲೈನ್ ಸಾಗು ಮಾಡಿದ್ದೆ. ಲೇಟಾಗೆ ಮಾಡಿದ್ದು, ಲೇಟಾಯ್ತು ಇವತ್ತು. ಮತ್ತು ಮಧ್ಯಾಹ್ನ ನನ್ನ ತಂಗಿದೀರು ಬರ್ತೀನಿ ಅಂತ ಹೇಳಿದರು. ಹಂಗಾಗಿ ಅಂದರೆ ಬೆಳಗ್ಗೆನೇ ಇವತ್ತು ಪೂಜೆ ಮಾಡೋಣ, ನನ್ನ ಮಗಳ ಹತ್ರ ಪೂಜೆ ಮಾಡಿಸೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಹಂಗಾಗಿ ಟಿಫನ್ ಮಾಡೋ ಅಷ್ಟರಲ್ಲಿ 10-10:30 ಆಯಿತು. ಲೇಟಾಗೆ ಮಾಡಿದೆ. ಅಂದರೆ ನಮಗಷ್ಟೇ ಮಾಡಿಕೊಂಡೆ. ಚಪಾತಿ ಹಿಟ್ಟು ಎತ್ತಿಟ್ಟಿದೆ, ನನ್ನ ತಂಗಿದಿರು ಬಂದಮೇಲೆ ಬಿಸಿ ಮಾಡಿಕೊಡೋಣ ಅಂತ ಹೇಳಿ ಟಿಫನ್ ಮಾಡಿಕೊಂಡು ತಿಂತಾಯಿದ್ದೀವಿ, ನಾನು, ನನ್ನ ಮಕ್ಕಳು, ನಮ್ಮ ಮನೆಯವರೆಲ್ಲರೂ. ನೆಲ ಎಲ್ಲ ಒರೆಸಿದ್ದೀನಿ, ಪೂಜೆ ಮಾಡಬೇಕು. ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಇವತ್ತು ಭಾನುವಾರ ಓಪನ್ ಇರಲ್ಲ ನಮ್ಮೂರಲ್ಲಿ. ಮತ್ತು ನಮ್ಮ ಮಲ್ಟಿ ಮರಿಗಳು ಪಾಪ ಅವಕ್ಕೆ ಅವ್ರ ಅಮ್ಮನ ಹತ್ರ ಹಾಲು ಸಾಕಾಗ್ತಿಲ್ಲ, 5 ಮರಿಗೂ ಮನೆ ಹಾಲನ್ನೇ ರೂಢಿ ಮಾಡ್ತಾಯಿದ್ದೀನಿ. ಇವತ್ತೇ ಫಸ್ಟ್ ಹಾಕಿರೋದು. ಹಾಲು ಪ್ಲೇಟ್ ಒಳಕ್ಕೆ ಕಾಲಿಟ್ಕೊಂಡು ಕುಡಿತಾ ಇದ್ದಾವೆಲ್ಲನೂ. ನಮ್ಮೂರಲ್ಲಿ ಮಂಗಳವಾರ ಶುಕ್ರವಾರ ಮಾತ್ರ ದೇವಸ್ಥಾನ ಓಪನ್ ಆಗೋದು. ಹಂಗಾಗಿ ಬರೀ ಮನೆಯಲ್ಲಿ ಅಷ್ಟೇ ಪೂಜೆ ಮಾಡಿದೆ. ನನ್ನ ಮಗಳ ಹತ್ರನೂ ಪೂಜೆ ಮಾಡಿಸೋಣ ಅಂತ ಇದು ಮಾಡಿದೆ. ನಾನು ಸಂಜೆ ಮಾಡ್ತೀನಿ ಮಮ್ಮಿ ಅಂತ ಅಂದ್ಲು ನನ್ನ ಮಗಳು. ಹಂಗಾಗಿ ಬೆಳಗ್ಗೆನೇ ದೀಪ ಹಚ್ಚಿ 12:30 ಅಷ್ಟರಲ್ಲಿ ನನ್ನ ತಂಗಿದೀರು ಬಂದರು. ಇಬ್ಬರೂ ಬಂದು ಅವರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ಚಪಾತಿ ಮಾಡಿಕೊಟ್ಟೆ, ತಿಂದರು. ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ. ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಇವ್ರು ಬಂದರೆ ನನಗೆ ಅಡುಗೆ ಮನೆ ಕೆಲಸನೇ ಇರಲ್ಲ, ಏನು ಬೇಕೋ ಅವರೇ ಮಾಡ್ಕೊಳ್ತಾರೆ, ಅದೇ ಖುಷಿ ನನಗೆ. ಬಿರಿಯಾನಿ ಮಾಡೋಣಕ್ಕ, ಆಂಬೂರು ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮಾಡೋಣ ಅಂತೇಳಿ ಇಬ್ಬರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಚಿಕನನ್ನು ಮಾತ್ರ ತೊಳ್ಕೊಡು ಅಂದರು, ತೊಳೆದಿಟ್ಟಿದ್ದೀನಿ ಚಿಕನ್ನ. ಮಿಕ್ಕಿದೆಲ್ಲ ಅವರೇ ಮಾಡ್ಕೊಳ್ತಿದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಫ್ರೈ ಆಗಿದೆ, ಇದೊಂದು ಕ್ಲಿಪ್ ತಗೋಬಾ, ಚೆನ್ನಾಗೈತೆ ರೆಡ್ಡಿಶ್ ಆಗಿ ಅಂತ ಅಂದ್ಲು ನನ್ನ ತಂಗಿ. ಅದಕ್ಕೆ ಅದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಅವ್ರಿಗೆ ಮುಖಗಳು ತೋರಿಸೋದು ಇಷ್ಟ ಆಗಲ್ಲ, ನಮ್ಮ ಮುಖ ತೋರಿಸ್ಬೇಡ, ಜಸ್ಟ್ ವಿಡಿಯೋ ಮಾಡ್ಕೊ ಅಡುಗೆ ಮಾಡೋದು ಒಂದು ಗೊತ್ತಿಲ್ದಂಗೆ ಮಾಡಿದ್ದೀನಿ. ಇದು ಆಂಬೂರು ಬಿರಿಯಾನಿಗೆ ಮತ್ತು ಇದು ಚಿಕನ್ಗೆ ಇಟ್ಟಿದ್ದಾಳೆ. ಮತ್ತು ಕಬಾಬ್ ಕಲಸಿಟ್ಟಿದ್ದಾರೆ. ಕಬಾಬ್ ಇವೆರಡು ಆದಮೇಲೆ ಹಾಕ್ಕೊಳ್ಳೋಣ ಬಿಸಿ ಬಿಸಿ ಅಂತ ಹೇಳಿ. ನಮ್ಮ ಮನೆಗಳಲ್ಲಿ ಏನಂದರೆ ದುಡ್ಡು ಜಾಸ್ತಿ ಖರ್ಚು ಮಾಡೋದು ಇಷ್ಟ ಆಗಲ್ಲ ಸೆಲೆಬ್ರೇಷನ್ಗಳಿಗೆಲ್ಲನೂ. ಚಿಕ್ಕ ಮಕ್ಕಳಿಂದನೂ ಅಷ್ಟೇ ಯಾವತ್ತೂ ಗ್ರ್ಯಾಂಡಾಗಿ ಬರ್ಡೇ ಡೆಕೋರೇಷನ್ ಮಾಡಿಸೋದು ಅದು ಯಾವುದೂ ಮಾಡಿಸಿಲ್ಲ ನಮ್ಮ ಮನೆಯಲ್ಲಿ. ನೋಡಿ, ಬಿರಿಯಾನಿ, ಆಂಬೂರು ಬಿರಿಯಾನಿ ಎಲ್ಲ ರೆಡಿಯಾಗಿದೆ. ಈ ಕಡೆ ಕಬಾಬು ಲಾಸ್ಟ್ ಹಾಕಿದ್ದಾರೆ. ಚಿಕನ್ನು ರೆಡಿಯಾಗಿದೆ. ನನ್ನ ತಂಗಿ ಮಗಳಿಗೆ ಮತ್ತು ನನ್ನ ಮಗಳಿಗೆ ರೆಡಿ ಮಾಡ್ತಿದ್ಲು.
ಮತ್ತು ನನ್ನ ಮಗಳಿಗೆ ಗ್ರ್ಯಾಂಡಾಗಿರೋ ಡ್ರೆಸ್ ಹಾಕೊಬೇಕು ಅಂದ್ರೆ ಆಗಲ್ಲ, ಚುಸ್ತೈತೆ ಅಂತ ಅಳ್ತಾಳೆ. ಹಂಗಾಗಿ ಅವಳಿಗೆ ಯಾವಾಗಲೂ ಸಿಂಪಲ್ಲಾಗೆ ಡ್ರೆಸ್ ತರೋದು, ಅವಳು ಇಷ್ಟಪಡಲ್ಲ ಗ್ರ್ಯಾಂಡ್ ಡ್ರೆಸ್ಸು. ಸಂಜೆ ಅವ್ರ ಹತ್ರ ದೀಪ ಹಚ್ಚಿ ಪೂಜೆ ಮಾಡಿಸ್ದೆ. ನನ್ನ ತಂಗಿ ಮಗಳು ಜೊತೆಲೇ ಇದ್ಲು. ಇವರಿಬ್ಬರು ಜೊತೆಲೇ ಇರ್ತಾರೆ ಎಲ್ಲೋದ್ರೂ, ಫುಲ್ಲು ಕ್ಲೋಸ್ ಇವರಿಬ್ಬರು. ನನ್ನ ತಂಗಿ ಮಗಳು ದೊಡ್ಡವಳು, ನನ್ನ ಮಗಳು ಚಿಕ್ಕವಳು. ಅವ್ರ ಹತ್ರ ಪೂಜೆ ಮಾಡಿಸಿ ಚಾಕ್ಲೇಟ್ ಕೇಕ್ ತೊಗೊಂಬಂದಿದ್ರು. ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ. ಇಷ್ಟೇ ಸೆಲೆಬ್ರೇಷನ್, ಕೇಕ್ ಕಟ್ ಮಾಡಿಸೋದು. ಮನೆಯವರೇನೇ, ಬೇರೆ ಯಾರನ್ನೂ ಕರೆಯಲ್ಲ, ಯಾಕಂದರೆ ಹೊಲ್ದ ಹತ್ರ ಮನೆ ಇರೋದ್ರಿಂದ ಯಾರೂ ಬರೋಲ್ಲ ದೂರ ಅಂತ ಹೇಳಿ. ಊರೊಳಗಡೆ ಇದ್ದಾಗ ಎಲ್ಲರೂ ಕರೆದು ಕೇಕ್ ಕಟ್ ಮಾಡಿ ಅರಿಶಿನ ಕುಂಕುಮ ಕೊಟ್ಟು ಕೇಕು ಎಲ್ಲ ಹಂಚ್ತಾಯಿದ್ವಿ. ಊಟ ಮಾಡೋರು ಮಾಡ್ತಾಯಿದ್ರು. 3 ವರ್ಷದವರೆಗೂ ಅಷ್ಟೇ ಆ ಥರ ಮಾಡಿದ್ದು ಇಬ್ಬರು ಮಕ್ಳಿಗೂ. 3 ವರ್ಷದ ಮೇಲೆ ಮನೇಲೇ ಸಿಂಪಲ್ಲಾಗಿ ಕೇಕ್ ತೊಗೊಂಬಂದು ಕಟ್ ಮಾಡ್ಕೊಳ್ಳೋದು. ಅವಾಗೂ ಅಷ್ಟೇ ಏನು ನಾವು ಡೆಕೋರೇಷನ್ನು ಅಂತ ದುಡ್ಡೇನು ಖರ್ಚು ಮಾಡ್ತಾ ಇರಲಿಲ್ಲ. ಇಷ್ಟೇ, ಅಂದರೆ ಜನ ಬರ್ತಾರೆ ಅಂದರೆ ಸ್ವಲ್ಪ ಕೇಕ್ ಜಾಸ್ತಿ ತರಿಸ್ತಾಯಿದ್ವಿ ಅಷ್ಟೇ. ಯಾವಾಗಲೂ ನಾವೇ 5 ಜನ ಇರ್ತಾಯಿದ್ವಿ. ಈ ವರ್ಷ ನನ್ನ ತಂಗಿದಿರು ಫ್ರೀ ಇದ್ದರು ಅಂತ ಹೇಳಿ ಬಂದಿದ್ದಾರಷ್ಟೇ. ಇಷ್ಟೇ ಸಿಂಪಲ್ ಸೆಲೆಬ್ರೇಷನ್ನು. ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೆಲೆಬ್ರೇಷನ್ ಫೋಟೋ, ಸಿಂಪಲ್ ಫೋಟೋಸು ನೋಡ್ಕೊಂಬನ್ನಿ. ಇಷ್ಟೇ ಬರ್ಡೇ ಸೆಲೆಬ್ರೇಷನ್ನು. ಕೇಕ್ ಕಟ್ ಮಾಡಿಸಿ, ಕೇಕ್ ತಿನ್ನಿಸಿ, ಮತ್ತು ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಫೋಟೋಸ್ ನೋಡ್ಕೊಂಬನ್ನಿ, ಫೋಟೋಸ್ ವಿಡಿಯೋಸ್ ಬರ್ಡೇದು. ಥ್ಯಾಂಕ್ ಯು.